ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ವಿಶಾಲಾಕ್ಷಿನ ಒಂದಿನದ ಮಟ್ಟಿಗೂ ನಿಮ್ಮ ಮನೇಲಿ ಇಡ್ಕೊಳ್ಳಲ್ವಾ ಅಮ್ಮ? ಅಯ್ಯೋ, ಯಾಕೆ ಹಾಗೆ ಹೇಳ್ತೀಯ ಕಂದ? ನೀನು ಎಷ್ಟು ದಿನ ಬೇಕಾದರೂ ಇರ್ಬೋದು. ಜಾಸ್ತಿ ದಿವಸ ಇದ್ರೆ ನಂಜನಗೂಡಲ್ಲಿ ಶಿವಂಗ್ ಪಾಪ ಬೇಜಾರಾಗುತ್ತೆ. ನಿನಗಿಷ್ಟ ಬಂದಾಗ ಬಾರಮ್ಮ, ಇಷ್ಟ ಬಂದಾಗ ಹೋಗುವಂತ. ಶಾಸ್ತ್ರಿಗಳೇ, ಗಾಯತ್ರಿನೂ ಯಾವತ್ತಾರು ಮನೆ ಕರ್ಕೊಂಡು ಬನ್ನಿ. ಸರಿನಪ್ಪ, ಬಾ ಬಾ. ನಮಸ್ಕಾರ ಗುರುಗಳೇ. ಪ್ರಾಣಾಪಾಯದಿಂದ ಪಾರಾಯ್ತಲ್ಲ? ಹೌದು ಗುರುಗಳೇ, ಚೂರ್ ಮುಂದಿದ್ದಿದ್ರು ಮಗು ತಲೆಗೆ ತಾಗ್ತಿತ್ತು. ನಾನ್ ಹೇಳಿದ್ದು ತಿಲೋತ್ತಮ ತನ್ನ ಪ್ರಾಣನ ರಕ್ಷಿಸ್ಕೊಂಡ್ಲು ಅಂತ ಜೋಗಯ್ಯ. ಗಾಯತ್ರಿಗೆ ಗಾಯ ಆಗೋದನ್ನ ಆ ಭಗವಂತ ಮೊದಲೇ ಬರ್ದಿದ್ದ. ಈ ಮಗುಗೆ ಬಲಗೈಯಲ್ಲಿ ಕಟ್ ಹಾಕಿರೋ ಮೂಲಕ ತಿಲೋತ್ತಮನ ಕೈ ಹಿಡ್ಕೊಂಡ್ರು ಬೂದಿ ಆಗದೆ ಅವಳಿನ್ನೂ ಬದುಕಿ ಉಳಿದಿದ್ದಾಳೆ. ಅಂದ್ರೆ ಗುರುಗಳೇ, ಜಾತಕದ ಪ್ರಕಾರ ಈ ಗಾಯತ್ರಿ ಹಂತಕಿ ಆಗ್ತಾಳೆ ಅಂದ್ರೆ ಇವಳು ತನ್ನ ಅಜ್ಜಿನೇ ಸಾಯಿಸ್ತಾಳ? ಕಾನೂನು ದೃಷ್ಟಿಲಿ ಅದು ಅಪರಾಧ ಶಾಸ್ತ್ರಿ, ಆದ್ರೆ ಭಗವಂತನ ದೃಷ್ಟಿಲಿ ಅದು ಪಾಪ ಪರಿಹಾರ. ಗಾಯತ್ರಿಗೆ ತಿಲೋತ್ತಮ ಅಜ್ಜಿ ಅಲ್ಲ, ಆ ಗರ್ಭ ಶತ್ರು. ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದಿರೋದೆ ಸಂಹಾರ ಮಾಡೋಕೆ. ಹಾಲು ಕುಡಿಯೋ ಹಸುಗೂಸಿನ ಪಾದದ ಮೇಲೆ ರಕ್ತ ಅಂಟೋದು ಎಷ್ಟರ ಮಟ್ಟಿಗೆ ಸರಿ ಗುರುಗಳೇ? ಪ್ರಕೃತಿ ಧರ್ಮಾನುಸಾರವಾಗಿ ಈ ಮಗು 4 ತಿಂಗಳು ತುಂಬಿರೋ ಹಸುಗೂಸೆ, 2 ಜನ್ಮದ ಪ್ರಕಾರ 2 ಜನ್ಮ ತುಂಬಿರೋ ಸಿಡಿಗುಂಡೆ. ಯಾವಾಗ ಸಿಡಿಯುತ್ತೋ ಏನೋ, ಆ ಯುದ್ಧ ನಡೆಯೋ ಕ್ಷಣಕ್ಕಾಗಿ ಮಗು ಕಾಯ್ತಾ ಇದೆ. ಗುರುಗಳೇ, ನೀವು ಹೇಳ್ತಾ ಇದ್ರೆ ಭಯ ಗೌರವ ಎರಡೂ ಆಗ್ತಾ ಇದೆ. ಒಬ್ಬ ಮಹಾರಾಣಿನ ಎತ್ಕೊಂಡಿದ್ದೀನಿ ಅನ್ನೋ ಉದ್ವೇಗಕ್ಕೊಳಗಾಗ್ತಾ ಇದ್ದೀನಿ. ಅದಕ್ಕೆ ಮೀರಿದ ಯೋಗ್ಯತೆ ಗಾಯತ್ರಿಗಿದೆ ಜೋಗಯ್ಯ. ಶಾಸ್ತ್ರಿಗಳೇ, ಹೇಳಮ್ಮ. ಗಾಯತ್ರಿ ನಿಜವಾಗ್ಲೂ ನಿಮ್ಮ ಮಗಳೇನಾ? ಹಾ ಗುರುಗಳೇ, ನೈನಿಗೆ ಈ ಮಗು ಬಗ್ಗೆ ಸಂದೇಹ ಬಂದಾಗಿದೆ. ಮಗು ತಂದೆ ತಾಯಿ ಬಗ್ಗೆ ನಿನ್ನೆ ನನ್ನನ್ನು ಕೇಳಿದ್ಲು. ನೀನು ಸುಳ್ಳು ಹೇಳಿದೆ ತಾನೆ? ನೀವು ಹೇಳಕ್ಕೆ ಕೇಳಿದ್ರಲ್ಲ, ಅದನ್ನೇ ನಾನು ಅವಳಿಗೆ ಹೇಳಿದೆ. ಆದರೆ ನನ್ನ ಮಗಳು ಶಾರದನ್ ಫೋಟೋ ತೋರಿಸಿ ಅಂತ ಕೇಳಿದ್ಲು. ಸರಿ ಅಂತ ತಪ್ಪಿಸ್ಕೊಂಡೆ. ಆದರೆ ಇಲ್ಲದೆ ಇರೋ ಫೋಟೋನ ನಾನು ಎಲ್ಲಿಂದ ತಗೊಂಡು ಬಂದು ತೋರಿಸ್ಲಿ ಗುರುಗಳೇ? ನೀನು ತಲೆ ಕೆಡಿಸ್ಕೋಬೇಡ, ಎಲ್ಲದಕ್ಕೂ ಒಂದು ದಾರಿ ಇದೆ. ಈ ತಕ್ಷಣಕ್ಕೆ
ವಿಶಾಲಾಕ್ಷಮ್ನವರು ನಯನಿ ಜೊತೆ ಇರೋದ್ರಿಂದ ಗಾಯತ್ರಿಗಾಗಿರೋ ಗಾಯದ ಬಗ್ಗೆ ಮರೆಯೋ ಹಾಗೆ ಮಾಡ್ತಾಳೆ. ಒಳ್ಳೇದು ಗುರುಗಳೇ, ನಾನು ಬರ್ತೀನಿ. ಜೋಗಯ್ಯ, ಹುಷಾರು. ನಯನಿ ನಿನ್ ತಲೆಯಲ್ಲಿರೋದನ್ನ ಕೆತ್ತಗ್ತಾಳೆ. ಅವಳ ಬುದ್ಧಿ ಸುದರ್ಶನ ಚಕ್ರಕ್ಕಿಂತ ತೀವ್ರವಾಗಿರುತ್ತೆ. ಅವಳ ಮಗುನ ತಾನು ಪಡೆದೇ ಪಡಿತಾಳೆ. ದೊಡ್ಡವಳು ನೀನು ಹೇಳದೇ ಇಲ್ವಾ? ಹಾಗೆ ಹೇಳ್ಬೇಡ್ರಿ, ನನಗೆ ಜಾಸ್ತಿ ವಯಸ್ಸಾಗಿದೆ ಅಂತಾರೆ. ಹಾ ಸರಿ ಬಿಡು. ಸುಮ್ಮಿ, ಗಾನವಿನ ಹೊರಗೆ ಕರ್ಕೊಂಡು ಹೋಗಿದ್ವಲ್ಲ, ದೃಷ್ಟಿ ತೆಗೆಸ್ಬೇಕು ಅಂತಿದ್ದಾರೆ ನಿಮ್ ಚಿಕ್ಕಪ್ಪ. ನನಗ್ ಬರಲ್ಲ, ನಾನ್ ತೆಗಿಯಲ್ಲ. ನಮ್ ನೈನಿಗಂತೂ ಎಲ್ಲ ತರ ದೃಷ್ಟಿ ತೆಗಿಯಕ್ ಬರುತ್ತೆ. ಸಿಂಪಲ್ ಆಗಿ ಕೂಡ ತೆಗಿಬೋದಮ್ಮ. ಅನ್ನನ ಮುದ್ದೆ ಮಾಡ್ಕೊಂಡು ಆ ಕಡೆ ಈ ಕಡೆ 3 ಸಾರಿ ತಿರುಗಿಸಿ ಹಾಕಿದ್ರೆ ಮುಗ್ದೋಗತ್ತೆ. ಅನ್ನನ್ ಯಾಕೆ ವೇಸ್ಟ್ ಮಾಡ್ಬೇಕು ಚಿಕ್ಕಪ್ಪ? ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಇಷ್ಟು ದಿನಕ್ಕೆ ಅರ್ಥ ಆಯ್ತಾ? ಹಾಗಲ್ಲ, ಅದೇ ಅನ್ನ ನಿಮ್ಗೆ ಉಪಯೋಗಕ್ಕೆ ಬರತ್ತೆ ಅಂತ. ಹಾ, ಆ, ನೋಡಿದ್ರ ಏನಂದ್ಲು ಅಂತ? ನಾವು ಕೇಳಿಸ್ಕೊಂಡ್ವಿ ಆಂಟಿ. ನಿಮಗೂ ಒಂದೆರಡು ತುತ್ತು ತುಳಿಸಿದ್ರೆ ನೀವು ತಿಂತಿರಲ್ಲ ಅಂತ ಸುಮ್ಮನೆ ಹೇಳ್ತಿದ್ದಾಳೆ. ದೊಡ್ಡೋರ್ಗ್ ಹಾಗಂದ್ರೆ ಕಣ್ಣು ಹೋಗುತ್ತೆ. ಹೋಗಲ್ಲ ಅತ್ಗೆ, ಯಾಕಂದ್ರೆ ಆಲ್ರೆಡಿ ಸುಮ್ಮನ ಕುರುಡಿಯಾಗಿ ಹೋಗಿದ್ದಾಳೆ. ಅವಳಿಗೇನು ಕಾಣಿಸಲ್ಲ. ಕಿವಿನೂ ಕೇಳಿಸಲ್ಲ ಅಂತ ಯಾಕೆ ಹೇಳಿಲ್ಲ? ಮಗುಗೆ ದೃಷ್ಟಿ ತೆಗಿ ಅಂತ ಹೇಳಿದ್ರೆ ನಮ್ಗೆ ಅವಮಾನ ಮಾಡ್ತೀಯನಮ್ಮ. ನಿಜ ಹೇಳೋದ್ರಿಂದ ನಿಮಗ್ ಬೇಜಾರಾದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಸರಿ ಬಿಡು, ದೇವಸ್ಥಾನದಿಂದ ಎಲ್ರೂ ಬಂದ್ವಲ್ಲ, ನಯನಿ ವಿಶಾಲ್ ಕಾಣಿಸ್ತಾ ಇಲ್ವಲ್ಲ? ವಿಶಾಲಾಕ್ಷಿನ್ ಕರ್ಕೊಂಡು ಆಚೆ ಹೋಗಿದ್ದಾರೆ. ಎಲ್ಲಿಗೆ? ಆ ಹುಡುಗಿ ಅನಾಥೆ ಅಂತ ಹೇಳಿದ್ಲಲ್ಲ, ಅದು ಅಲ್ಲದೆ ಅವಳಿಗೆ ಬುದ್ಧಿ ಕೂಡ ಸರಿಯಾಗಿ ಬೆಳೆದಿಲ್ಲ ಅಂತ ಅನ್ಸುತ್ತೆ. ಯಾವುದೋ ಹುಚ್ಚಾಸ್ಪತ್ರೆಗೋ ಅನಾಥಾಶ್ರಮಕ್ಕೋ ಸೇರಿಸ್ಬಿಟ್ಟು ಬರ್ತಾರೆ ಅನ್ಸುತ್ತೆ. ನಿಮ್ಮನ್ ಕರ್ಕೊಂಡೋಗಿ ಸೇರ್ಸ್ಬೇಕಲ್ಲಿ. ಅಲ್ಲೇನ್ ಕೆಲಸ? ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ನಿನ್ಗೆ ಗುದ್ಬಿಡ್ತೀನಿ, ಏನ್ ಅನ್ಕೊಂಡಿದ್ಯಾ? ಅಪ್ಪಾ ವಲ್ಲಭ, ಈ ಹುಚ್ಚಿ ಜೊತೆ ಏನ್ ಮಾತು, ಬಿಟ್ಬಿಡು. ನಿಮ್ಗಿವಾಗ ಹುಚ್ಚಿಡಿಯತ್ತೆ ಅತ್ತೆ. ಒಂದ್ಸರ್ತಿ ಆ ಕಡೆ ಲುಕ್ ಕೊಡಿ. ಹುಡುಗಿನೇನ ಈ ಹುಡುಗಿ? ಅವಳೇ, ಅವತಾರ ಬದಲಾಗಿದೆ ಅಷ್ಟೇ. ಯಾಕಮ್ಮ ಅಲ್ಲೇ ನಿಂತ್ಬಿಟ್ಟೆ? ಅಪ್ಪ, ಮೊದಲನೇ ಸಲ ನಾನು ನಿಮ್ಮ ಮನೇಲಿ ಕಾಲಿಡ್ತಿದ್ದೀರಲ್ವಾ, ನನ್ನ ಪಾದ ತೊಳೆಯಲ್ವಾ? ಯಾಕೆ ವಿಶಾಲಾಕ್ಷಿ? ಹೌದು. ಹಾಸಿನಿ ಅಕ್ಕ, ತಟ್ಟೆ ಮತ್ತೆ ಒಂಚೂರು ನೀರ್ ತರ್ತೀರಾ? 10 ನಿಮಿಷ ಅಷ್ಟ್ರಲ್ಲಿ ತಗೊಂಡ್ ಬರ್ತೀನಿ. ಸರಿ ಹೋಯ್ತು, ಅವಳು ಕೇಳೋದು ಇವ್ರು ಹೂ ಅನ್ನೋದು. ನಾನು ಹೇಳದ್ನಲ್ಲ, ಆ ಹುಡುಗಿ ಸ್ವಲ್ಪ ಕ್ರ್ಯಾಕ್ ಅಂತ. ವಲ್ಲಭ, ಹಾಗನ್ಬೇಡ ಪಾಪ. ಇವಳಿಗೆ ಹಾಗೆ ಬರಬೇಕು ಅನ್ಸ್ತೇನೋ.
ಹೇಳ್ತೀನಿ ಅನ್ಕೊಂಡ್ಯೆ ದೊಡ್ಡಪ್ಪ? ನನಗೆ ಬಗ್ಗಕ್ಕಾಗಲ್ಲಮ್ಮ. ಬೆಳಗ್ಗೆ ಜಿಮ್ ಮಾಡ್ತಾ ಸ್ವಲ್ಪ ಬ್ಯಾಕ್ ಹಿಡ್ಕೊಂಡಿದೆ. ಪಾಪ ವಿಮೋಚನೆ ಮಾಡ್ಕೋಬೇಕು ಅನ್ಕೊಂಡವ್ರು ಬಂದು ನನ್ನ ಕಾಲ್ ತೊಳಿಬೋದು. ಯಾವುದೋ ನ್ಯೂ ಇಯರ್ ಆಫರ್ ಕೊಡಂಗೆ ಹೇಳ್ತಿದ್ದಾಳಲ್ಲ. ಬೇಕಂದ್ರೆ ಬರಕ್ ಹೇಳಿ, ಇಲ್ಲ ಅಂದ್ರೆ ಅಲ್ಲಿಂದ ಹಾಗೆ ಹೋಗಕ್ ಹೇಳಿ. ಯಾಕತ್ತೆ ಅಷ್ಟು ರೇಗ್ತಿದ್ದೀರಾ? ಕಾಲ್ ತೊಳಿ ಅಂತ ಹೇಳಿದ್ಲ ಅಷ್ಟೇ, ಕಾಲ್ ಒತ್ತು ಅಂತ ಹೇಳಿದ್ಲಾ? ಇಲ್ಲಿ ಕೊಡಕ್ಕ. ಪರವಾಗಿಲ್ಲ ನೈನಿ, ನಾನೇ ತೊಳಿತೀನಿ. ಗೊತ್ತೋ ಗೊತ್ತಿಲ್ದೇನೋ ನಾನೇನಾದ್ರೂ ಪಾಪ ಮಾಡಿದ್ರೆ ಅದು ಈ ಕೆಲ್ಸದಿಂದ ಹೊಟ್ಟೋಗತ್ತೆ ನೈನಿ. ಒಂದ್ಸಲ ಅವರು ಗಂಗೆನ ತಲೆಯಲ್ಲಿ ಇಟ್ಕೊಂಡಿದ್ರು. ನಾನು ಪಾದದ ಹತ್ರ ಬರೋದಿಕ್ಕೆ ಹೇಳ್ದೆ. ದೊಡ್ಡಮ್ಮ, ನೀವು, ಈ ಅಮ್ಮ, ಆ ಸುಮನ, ಮೂವರು ಈ ಮನೆ ಸೊಸೆನೇ ಅಲ್ವಾ? ಹೌದು. ನಾನು ಈ ಮನೆಯೊಳಗೆ ಕಾಲಿಡಕ್ ಮುಂಚೆ ನೀವು 3 ಜನನೂ ಸೇರಿ ನನ್ನ ಕಾಲನ್ನು ತೊಳಿರಿ. ನಿಮ್ಮ ಮೂವರಿಗೂ ಒಳ್ಳೇದಾಗುತ್ತೆ. ಚೀಚಿ, ನಾನೇ ಅದ್ ನಿನ್ ಕಾಲು ಹಿಡಿಲಿ? ಖಂಡಿತ ಹಿಡಿಯಲ್ಲ. ಪ್ರಾಣ ಹೋದ್ಮೇಲೆ ಪರಮೇಶ್ವರಿ ಪಾದನೇ ಅಲ್ವಾ ಸುಮನ ಸೇರೋದು? ಅಬ್ಬಾ ಸದ್ಯ ನೀನೇ ಅಮ್ಮನವ್ರು ಅಂತ ಹೇಳಿಲ್ಲ. ನೀನು ನಿನ್ ಮಾತು. ನೀನು ತೊಳೆಯಲ್ಲ ಅಂದ್ರೆ ಬೇಡ ಬಿಡು. ಯಾರನ್ನೂ ಏನು ಒಂದೇ ಸುಮ್ಮನೆ ಇದ್ರೆ ಒಳ್ಳೇದು. ಅವಳಿಷ್ಟ ಬಿಡಕ್ಕ. ವಿಶಾಲಾಕ್ಷಿ, ಈ ತಟ್ಟೆಲ್ ಕಾಲಿಡಮ್ಮ. ಒಳಗ್ ನಡಿಯಮ್ಮ. ಬಲ್ಗಾಲನ್ ಒಳಗಿಟ್ಟು ಬಾ. ಎಡಗಾಲನ್ ಎಲ್ಲಿಡ್ಲಿ? ಹಾ, ನಮ್ಮ ಅತ್ತೆ ತಲೆ ಮೇಲಿಡು. ಏನು ಹಾಗೆ ಆಗ್ಬೋದು ದೊಡ್ಡಮ್ಮ. ತಲೆ ಕೆಟ್ಟೋಳೆ. ನೀನು ಆ ಹುಚ್ಚು ಹುಡುಗಿ ಒಬ್ರಿಗೊಬ್ರು ಸರಿಯಾಗಿದ್ದೀರಾ. ನಿನ್ ಒಳಗ್ ಬಾ ಅಮ್ಮ. ಹುಡುಗಿನ ನೋಡ್ದಂಗೆ ಆಗ್ತಾ ಇಲ್ಲ, ಅಮ್ಮನವ್ರನ್ನ ನೋಡ್ದಂಗೆ ಆಗ್ತಾ ಇದೆ ಅಂತ ಒಂದು ಕಳೆ ಇದೆ ವಿಶಾಲಾಕ್ಷಿಗೆ. ಅನಾಥಾಶ್ರಮದಲ್ಲಿ ಬಿಡ್ತೀರಾ ಅನ್ಕೊಂಡ್ರೆ ಅಲಂಕಾರ ಮಾಡಿ ಕರ್ಕೊಂಡ್ ಬಂದಿದ್ದೀರಲ್ಲ ವಿಶಾಲ್. ಇವಳಿಗೆ ಯಾರೂ ಇಲ್ಲವಂತೆ. ನಾವಿದೀವಿ ಅಂತ
ಯಾಕೆ ಅನ್ಕೋಬಾರ್ದು? ಹಾಕಿರೋ ಅಷ್ಟು ಒಡವೆ ಎಲ್ಲ ಒರಿಜಿನಲ್ ಏನಾ ವಿಶಾಲ್? ಹೌದು ಮಾಮ್. ಈ ಅಪ್ಪನ್ ಕೇಳಿದಕ್ಕೆ ಕೊಡ್ಸಿದ್ರು. ಶಿವನ್ ಕೇಳಿದ್ರೆ ನನ್ನ ಹತ್ರ ಏನಿದೆ ಬೂದಿನ್ ಬಿಟ್ಟು ಅಂದ. ಹೌದು ಬಿಡು, ನಿನ್ನಂತವ್ರು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಆಶ್ರಯಕ್ಕೆ ಪರದಾಡ್ತೀರಾ. ಅಲ್ಲಿರೋ ಸಾಧುಗಳ ಹತ್ರ ಬೂದಿ ಬಿಟ್ರೆ ಒಡವೆ ಇರುತ್ತಾ ಏನು? ಎಷ್ಟೇ ಅಲಂಕಾರ ಮಾಡಿದ್ರು ತೋಳಿಗೆ ಹಾಕೊಂಡಿರೋ ಬ್ಯಾಗ್ ಮಾತ್ರ ಬಿಟ್ಟಿಲ್ಲ, ನೋಡಿದ್ರಾ? ಅದೇನೋ ಗಾದೆ ಮಾತಿದ್ಯಲ್ಲ, ನಾಯಿನ್ ಕರ್ಕೊಂಡೋಗಿ ಯಾರೋ ಸಿಂಹಾಸನದ ಮೇಲೆ ಕೂರ್ಸಿದ್ರಂತೆ. ದೊಡ್ಡಪ್ಪ, ಸಿಂಹಾಸದ ಮೇಲೇನು, ಸಿಂಹದ ಮೇಲೆ ಕುತ್ಕೋತೀನಿ ನಾನು. ಹುಚ್ಚು ಹುಡುಗಿ, ಪಾರ್ವತಿ ದೇವಿ ತರ ಫೀಲ್ ತಗೋತಿದ್ಯಲ್ಲ. ಚಿಕ್ಕ ಮಕ್ಕಳ ಮಾತು ಮುದ್ದು ಮುದ್ದಾಗೆ ಇರುತ್ತೆ. ಅದನ್ನ ನೋಡಿ ಖುಷಿ ಪಡೋ ಬದಲು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ವಿಶಾಲಾಕ್ಷಿ ಮಾತು ಅರ್ಥ ಆಗ್ದೇನೆ ಹಾಗಂತಿದ್ದಾರೆ ಅದಕ್ಕೆ. ಬರ್ಬೇಕಾದ್ರೆ ಖಾಲಿ ಬ್ಯಾಗ್ ತರ್ತಾರೆ, ಹೋಗ್ಬೇಕಾದ್ರೆ ತುಂಬಿಸ್ಕೊಂಡು ಹೋಗ್ತಾರೆ. ಸುಮನಾ, ವಿಶಾಲಾಕ್ಷಿ ಆಸೆ ಪಡಲ್ಲ. ಹಾಗಿರ್ಬೇಕಾದ್ರೆ ಆ ಬ್ಯಾಗ್ ಯಾಕೆ ಬಾವಾ? ಶಂಕರ ಕೊಟ್ಟಿದ್ದಾನೆ ಸುಮನ. ನಿನ್ಗೆ ಯಾರು ಇಲ್ಲ ಅಂದೆ. ಇವಾಗ ಬಾಯಿಗೆ ಬಂದಿದ್ದ ಹೆಸರು ಹೇಳಿ ಕಿವಿಗೆ ಹೂವಿಡಕ್ ಬರ್ಬೇಡ. ಚಿಕ್ಕ ಯಜಮಾನ್ರೆ, ಇವಳನ್ನ ಎತ್ಕೊಳ್ಳಿ. ಮೊದ್ಲು ಆ ಬ್ಯಾಗಲ್ಲಿ ಏನಿದೆ ಅಂತ ಚೆಕ್ ಮಾಡ್ಬೇಕು. ಇಲ್ಲ ಅಂದ್ರೆ ವಾಪಸ್ ಹೋಗ್ಬೇಕಾದ್ರೆ ನಮ್ದೇ ತಗೊಂಡು ನಂದೇ ಅಂತ ಹೇಳ್ತಾಳೆ. ಸುಮನಾ, ಯಾಕೆ ಹೀಗೆ ಅನುಮಾನಿಸ್ತಾ ಇದ್ಯಾ? ನಾನೊಂದ್ಸಲ ಚೆಕ್ ಮಾಡೋವರೆಗೂ ನನ್ ಮನ್ಸಿಗೆ ನೆಮ್ಮದಿ ಇರಲ್ಲ. ಪಾಪ ಈ ಪುಟ್ಟ ಹುಡುಗಿ ಬ್ಯಾಗಲ್ಲಿ ಏನಿರುತ್ತೆ? ಎಲ್ಲದಕ್ಕೂ ಅನುಮಾನ ನಿಂಗೆ. ನೋಡೋದಕ್ಕೆ ಬಿಡಿ, ಆಮೇಲೆ ಇಲ್ಲದೆ ಇರೋ ಅಪವಾದಗಳನ್ನ ಹಾಕಿದ್ರೆ ನಮ್ಗಿಷ್ಟ ಆಗಲ್ಲ. ಕೊಡಿಲಿ. ತಗೋ ಸುಮನ. ನೀನ್ ಕೊಡದೇ ಇದ್ರೆ ನಾನೇ ಕಿತ್ಕೊಂಡು ನೋಡ್ತೀನಿ. ಬ್ಯಾಗನ್ನೇ ಹೊರಕಾಗ್ಲಿಲ್ಲ, ಇನ್ನು ಆಫೀಸ್ ಏನ್ ಹೊರತೀಯ ಅಂತ ನಗು ಬಂತು. ಕಲ್ಲಿಟ್ಟಿದ್ದಾಳೆ ಅನ್ಸುತ್ತೆ, ತುಂಬಾ ಭಾರ ಇದೆ. ಅಮ್ಮ, ನೀನ್ ತೆಗೆದು ನೋಡು. ಸುಮನ ಅನ್ವರನು ಪಾಪ ಕಡಿಮೆ ಆಗುತ್ತೆ. ಸರಿ. ನೋಡಿದ್ಯಾ, ಆ ಶ್ರೀರಾಮ ಶಿವಧನಸ್ಸನ ಎತ್ತದಷ್ಟು ಈಸಿಯಾಗಿ ಬ್ಯಾಗನ್ ಎತ್ಬಿಟ್ಲು ನಮ್ ನೈನಿ. ನೈನಿ ಅಂದ್ರೆ ಭೀಮಂತ ಅಂಗಿ ತರ ಗಟ್ಟಿಯಾಗಿದ್ದಾಳೆ. ನೀನ್ ಎತ್ ನೋಡು, ಗೊತ್ತಾಗತ್ತೆ ಆ ಬ್ಯಾಗಲ್ಲಿರೋ ಕಲ್ಲಿನ ತೂಕದ ಬಗ್ಗೆ. ಸಖಿ ಅನುಮಾನನೂ ತೀರ್ಲಿ ಅಕ್ಕ, ತಗೊಳ್ಳಿ.
ಎಷ್ಟ್ ಲೈಟ್ ವೇಟ್ ಇದೆ ಇದು. ನನ್ ಗಂಡನ್ ಬನಿಯನ್ ಕೂಡ ಇಷ್ಟ್ ಲೈಟ್ ಆಗಿಲ್ವೇನೋ. ಹೇ ಹುಚ್ಚಿ, ಮೊದಲು ಅದ್ರಲ್ಲಿ ಏನಿದೆ ಅಂತ ತೆಗೆದು ತೋರಿಸು. ಓಕೆ